ನಮಸ್ಕಾರ. ಸಿಲಿಂಡ್ರಿಕಲ್ ಸರ್ಫೇಸ್ಗಳನ್ನು ಫೈಲ್ ಮಾಡುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಸಿಲಿಂಡ್ರಿಕಲ್ ರಾಡನ್ನು ಬೆಂಚ್ ವೈಸ್ನಲ್ಲಿ ಹಿಡಿದಿಟ್ಟುಕೊಳ್ಳುವುದು, ಪ್ಲಸ್ ಅಥವಾ ಮೈನಸ್ 0.04 ಮಿಲಿಮೀಟರ್ ಡಯಾಮೀಟರ್ ನಿವಾಯಿಸುವ ಸಿಲಿಂಡ್ರಿಕಲ್ ಸರ್ಫೇಸನ್ನು ಫೈಲ್ ಮಾಡಿ. ಫಿನಿಶ್ ಮತ್ತು ಟೀಬರ್. ಸಿಲಿಂಡ್ರಿಕಲ್ ಸರ್ಫೇಸಸ್ಗಳನ್ನು ಫೈಲ್ ಮಾಡಲು ಅಗತ್ಯವಿರುವ ಮೆಟೀರಿಯಲ್ ಮತ್ತು ಟೂಲ್ಸ್ಗಳು ಹೀಗೆ ನೋಡೋಣ. ರಫ್ ಫೈಲ್, ಸ್ಮೂತ್ ಫೈಲ್, ಟ್ರೈ ಸ್ಕ್ವೇರ್, ರೌಂಡ್ MS ರಾಡ್, ಡಿವೈಡರ್, ಸ್ಟೀಲ್ ರೂಲ್, ಬೆಂಚ್ ವೈಸ್, ವೆರ್ನಿಯರ್ ಕ್ಯಾಲಿಪರ್, ಆಯಿಲರ್, ಡಾಟ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಡಿಬರಿಂಗ್ ಟೂಲ್, ಮೆಟಲ್ ಬ್ರಷ್, ಸೇಫ್ಟಿ ಗಾಗಲ್ಸ್, ಗ್ಲೌಸ್, ಸೇಫ್ಟಿ ಮಾಸ್ಕ್. ಈಗ ಸಿಲಿಂಡ್ರಿಕಲ್ ಸರ್ಫೇಸಸ್ಗಳನ್ನು ಫೈಲ್ ಮಾಡಲು ನಾವು ಕಾರ್ಯಾಚರಣೆಗಳ ಅನುಕ್ರಮವನ್ನು ನೋಡೋಣ. ಗಾಯಗಳಿಂದ ತಡೆಗಟ್ಟಲು ಮತ್ತು ಸುರಕ್ಷತೆ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಿಲಿಂಡ್ರಿಕಲ್ ಸರ್ಫೇಸಸ್ಗಳನ್ನು ಸಲ್ಲಿಸುವಾಗ ಸುರಕ್ಷತೆ ಸಾಧನಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಿ. ಮೊದಲಿಗೆ ಅದರ ಗಾತ್ರಕ್ಕೆ ರಾ ಮೆಟೀರಿಯಲ್ಗಳನ್ನು ಪರಿಶೀಲಿಸಿ. ಸರಿಯಾದ ಆಯಾಮಗಳನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲು ಒಂದು ಸುತ್ತಿನ ರಾಡ್ವರೆಗೂ ರಾ ಮೆಟೀರಿಯಲ್ ಅನ್ನು ಅಳೆಯಿರಿ. ಅಳೆತ ಟೇಪ್ ಅಥವಾ ವೆರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿ ಡಯಾಮೀಟರ್ ಮತ್ತು ಉದ್ದವನ್ನು ಪರಿಶೀಲಿಸಿ. ನಂತರ ಎರಡು ತುದಿಗಳಲ್ಲಿ ರೌಂಡ್ ರಾಡನ್ನು ಫ್ಲಾಟ್ನೆಸ್ಗೆ ಫೈಲ್ ಮಾಡಿ. ಬೆಂಚ್ ವೈಸ್ ಬಳಸಿ ಮತ್ತು ರಾಡನ್ನು ಲಂಬವಾಗಿ ಕ್ಲ್ಯಾಂಪ್ ಮಾಡಿ. ಅವುಗಳನ್ನು ಫ್ಲಾಟ್ ಮಾಡಲು ರಾಡ್ನ ಎರಡೂ ತುದಿಗಳನ್ನು ಸಲ್ಲಿಸಲು ಪ್ರಾರಂಭಿಸಿ. 75 ಮಿಲಿಮೀಟರ್ ಉದ್ದವನ್ನು ನಿಭಾಯಿಸಲು ಎಚ್ಚರಿಕೆಯಿಂದ ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿ ಸಮತೋಲನೆಯನ್ನು ಪರಿಶೀಲಿಸಿ. ಫೈಲಿಂಗ್ ಮಾಡಿದ ನಂತರ ತುದಿಗಳನ್ನು ಸಮತ್ವವಾಗಿದೆ ಎಂದು ಪರೀಕ್ಷಿಸಲು ಟ್ರೈ ಸ್ಕ್ವೇರ್ ಅನ್ನು ಬಳಸಿ. ಬಯಸಿದ ಫ್ಲಾಟ್ನೆಸ್ ಅನ್ನು ಸಾಧಿಸಲು ಅಗತ್ಯವಿರುವಂತೆ ಹೊಂದಿಸಿ. ರೌಂಡ್ ರಾಡನ್ನ ಎರಡೂ ತುದಿಗಳಲ್ಲಿ ಗುರುತು ಮಾಧ್ಯಮವನ್ನು ಅನ್ವಯಿಸಿ. ಗುರುತು ರೇಖೆಗಳು ಹೆಚ್ಚು ಗೋಚರಿಸುವಂತೆ ಮಾಡಲು ಸುತ್ತಿನ ರಾಡ್ನ ಎರಡೂ ತುದಿಗಳಲ್ಲಿ ಚಾಕ್ದಂತಹ ಗುರುತು ಮಾಧ್ಯಮವನ್ನು ಅನ್ವಯಿಸಿ. ಡಿವೈಡರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಎರಡೂ ತುದಿಗಳಲ್ಲಿ ಡಯಾಮೀಟರ್ ಅನ್ನು 25 ಮಿಲಿಮೀಟರ್ ಎಂದು ಗುರುತಿಸಿ. ಡಿವೈಡರ್ ಅನ್ನು ತೆಗೆದುಕೊಂಡು ಅದನ್ನು ಸ್ಟೀಲ್ ರೂಲ್ ಸಹಾಯದಿಂದ 12.5 ಮಿಲಿಮೀಟರ್ಗೆ ಹೊಂದಿಸಿ. ರಾಡ್ನ ಮಧ್ಯದಲ್ಲಿ ಡಿವೈಡರ್ ಅನ್ನು ಸೂಚಿಸಿ ಮತ್ತು ಋತುವನ್ನು ಮಾಡಿ. ಗುರುತುಗಳನ್ನು ನಿಖರವಾಗಿ ಇರಿಸಲಾಗಿದೆ ಎಂದು ಮತ್ತು ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಗುರುತಿಸಲಾದ ಡಯಾಮೀಟರ್ ಮೇಲೆ ಸಾಕ್ಷಿ ಗುರುತುಗಳನ್ನು ಪಂಚ್ ಮಾಡಿ. ಗುರುತಿಸಲಾದ ಡಯಾಮೀಟರ್ನ ಮೇಲೆ ವಿಟ್ನೆಸ್ ಮಾರ್ಕ್ಸ್ಗಳನ್ನು ರಚಿಸಲು ಬಾಲ್ ಪಿನ್ ಹ್ಯಾಮರ್ ಮತ್ತು ಪಾಯಿಂಟೆಡ್ ಟಿಪ್ಪಿಂದ ಪಂಚ್ ಬಳಸಿ. ಫಿಲ್ಲಿಂಗ್ ಪ್ರಕ್ರಿಯೆಯಲ್ಲಿ
ಈ ಗುರುತುಗಳು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತವೆ. 25 ಮಿಲಿಮೀಟರ್ ಡಯಾಮೀಟರ್ಗೆ ಸಿಲಿಂಡ್ರಿಕಲ್ ಪ್ರೊಫೈಲ್ ಅನ್ನು ಫೈಲ್ ಮಾಡುವುದು. ಸುತ್ತಿನ ರಾಡ್ ಬೆಂಚ್ ವೈಸಲ್ಲಿ ಸುರಕ್ಷಿತವಾಗಿ ಹಿಡಿದುಕೊಳ್ಳಿ, ಅದು ದೃಢವಾಗಿ ಹಿಡಿದುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸಿಲಿಂಡ್ರಿಕಲ್ ಪ್ರೊಫೈಲ್ ಅನ್ನು ಸಲ್ಲಿಸಲು ಪ್ರಾರಂಭಿಸಲು ವಿವಿಧ ಶ್ರೇಣಿಗಳ ಫ್ಲಾಟ್ ಫೈಲ್ ಅನ್ನು ಬಳಸಿ. ರಾಡ್ನ ಉದ್ದಕ್ಕೂ ಸೀಸಾ ಚಾಲನೆಯಲ್ಲಿ ಫೈಲ್ ಮಾಡಿ. ಸಾಕ್ಷಿ ಗುರುತುಗಳ ಆಧಾರದ ಮೇಲೆ ಅದನ್ನು ಕ್ರಮೇಣ 25 ಮಿಲಿಮೀಟರ್ನ ಡಯಾಮೀಟರ್ಗೆ ರೂಪಿಸಿ. ಸಿಲಿಂಡ್ರಿಕಲ್ ಸರ್ಫೇಸಲ್ಲಿ ಸೀಸಾ ಚಾಲನೆಯಲ್ಲಿ ಫೈಲಿಂಗ್ ಮಾಡುವಾಗ ಫಿಸಿಕಲ್ ಪ್ರೆಷರ್ ಶಾಂತವಾಗಿರಬೇಕು ಮತ್ತು ಹಚ್ಚಿರಬಾರದು. ವೆರ್ನಿಯರ್ ಕ್ಯಾಲಿಪರ್ನೊಂದಿಗೆ ಸಿಲಿಂಡ್ರಿಕಲ್ ರಾಡ್ನ ಉದ್ದ ಮತ್ತು ಡಯಾಮೀಟರ್ ಅನ್ನು ಪರಿಶೀಲಿಸಿ. ಫೈಲಿಂಗ್ ನಂತರ ಸಿಲಿಂಡ್ರಿಕಲ್ ರಾಡ್ನ ಉದ್ದ ಮತ್ತು ಡಯಾಮೀಟರ್ ಅನ್ನು ಅಳೆಯಲು ವೆರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿ. ಇದು ಅಗತ್ಯವಿರುವ ಡೈಮೆನ್ಷನ್ಗಳಿಗೆ ಹೊಂದಿಕೆಯಾಗುತ್ತವೆ ಎಂದು ಪರಿಶೀಲಿಸಿ. ಸಿಲಿಂಡ್ರಿಕಲ್ ರಾಡ್ ಅನ್ನು ತಿರುಗಿಸಿ ಮತ್ತು ಸರ್ಕ್ಯುಲರ್ ಪ್ರೊಫೈಲ್ ಅನ್ನು 25 ಮಿಲಿಮೀಟರ್ನ ಡಯಾಮೀಟರ್ಗೆ ಫೈಲ್ ಮಾಡಿ. ಸುತ್ತಳತೆಯ ಇತರ ಭಾಗಗಳಲ್ಲಿ ಫೈಲ್ ಮಾಡಲು ಬೆಂಚ್ ವೈಸ್ನಲ್ಲಿ ಸಿಲಿಂಡ್ರಿಕಲ್ ರಾಡ್ ಅನ್ನು ತಿರುಗಿಸಿ. ಸಂಪೂರ್ಣ ಸಿಲಿಂಡ್ರಿಕಲ್ ಸರ್ಫೇಸ್ 25 ಮಿಲಿಮೀಟರ್ ಡಯಾಮೀಟರ್ ಅನ್ನು ಹೊಂದುವವರೆಗೂ ಸೀಸಾ ಚಾಲನೆಯಲ್ಲಿ ಫೈಲಿಂಗ್ ಮಾಡೋದನ್ನು ಮುಂದುವರೆಸಿ. ವೆರ್ನಿಯರ್ ಕ್ಯಾಲಿಪರ್ನೊಂದಿಗೆ ಡಯಾಮೀಟರ್ ಅನ್ನು ಪರಿಶೀಲಿಸಿ. ಸಿಲಿಂಡ್ರಿಕಲ್ ರಾಡ್ನ ಡಯಾಮೀಟರ್ ಅನ್ನು ಅದರ ಉದ್ದಕ್ಕೂ ವಿವಿಧ ಹಂತಗಳಲ್ಲಿ 2 ಬಾರಿ ಪರಿಶೀಲಿಸಲು ವೆರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿ. ಇದು ಅಗತ್ಯವಿರುವ 25 ಮಿಲಿಮೀಟರ್ನ ಡಯಾಮೀಟರ್ ಅನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ರೌಂಡ್ ರಾಡ್ನ 2 ತುದಿಗಳಲ್ಲಿ ಡಿ ಬಾರ್ ಮಾಡಿ. ಫೈಲಿಂಗ್ ನಂತರ ಫಿನಿಶಿಂಗ್ ಗ್ರೇಡ್ ಫೈಲ್ ಅನ್ನು ಬಳಸಿಕೊಂಡು ಸಿಲಿಂಡ್ರಿಕಲ್ ರಾಡ್ ಅನ್ನು 2 ತುದಿಗಳಿಂದ ಯಾವುದೇ ಶಾರ್ಪ್ ಎಡ್ಜ್ಗಳನ್ನು ಅಥವಾ ಬರ್ಗಳನ್ನು ತೆಗೆದುಹಾಕಿ. ಸಂರಕ್ಷಣೆಗಾಗಿ ತೈಲವನ್ನು ಅನ್ವಯಿಸಿ. ಸೇವತದಿಂದ ರಕ್ಷಿಸಲು ಮತ್ತು ಸಿದ್ಧಪಡಿಸಿದ ಉತ್ಪನ್ನವನ್ನು ಸಂರಕ್ಷಿಸಲು ಸಿಲಿಂಡ್ರಿಕಲ್ ರಾಡ್ನ ಸರ್ಫೇಸ್ಗೆ ಸಣ್ಣ ಪ್ರಮಾಣದ ತೈಲವನ್ನು ಅನ್ವಯಿಸಿ. ಅಂತಿಮ ಪರಿಶೀಲನೆ ಮತ್ತು ಮೌಲ್ಯಪಾನವನ್ನು ಮಾಡಿ. ಡೈಮೆನ್ಷನ್ಸ್ ಮತ್ತು ಸರ್ಫೇಸ್ನ ಗುಣಮಟ್ಟ ಸೇರಿದಂತೆ ಅಗತ್ಯವಿರುವ ಎಲ್ಲ ವಿಶೇಷಣೆಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸಿದ್ಧಪಡಿಸಿದ ಸಿಲಿಂಡ್ರಿಕಲ್ ರಾಡ್ ಅನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಚರ್ಚಿಸಿದ ಕೀ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. 2 ತುದಿಗಳಲ್ಲಿ ರೌಂಡ್ ರಾಡ್ ಅನ್ನು ಫ್ಲಾಟ್ನೆಸ್ಗೆ ಫೈಲ್ ಮಾಡಿ. ಗುರುತಿಸಲಾದ ಡಯಾಮೀಟರ್ ಮೇಲೆ ವಿಟ್ನೆಸ್ ಮಾರ್ಕ್ಗಳನ್ನು ರಚಿಸಲು ಬಾಲ್ ಪಿನ್ ಹ್ಯಾಮರ್ ಮತ್ತು ಮುನ್ನೆಚ್ಚದ ತುದಿಯಿಂದ ಪಂಚ್ ಬಳಸಿ. ರಾಡ್ನ ಉದ್ದಕ್ಕೂ ಸೀಸಾ ಚಾಲನೆಯಲ್ಲಿ ಫೈಲ್ ಮಾಡಿ. ವಿಟ್ನೆಸ್ ಮಾರ್ಕ್ಗಳ ಆಧಾರದ ಮೇಲೆ ಅದನ್ನು ಕ್ರಮೇಣ 25 ಮಿಲಿಮೀಟರ್ನ ಡಯಾಮೀಟರ್ ಅನ್ನು ರೂಪಿಸಿ. ಫೈಲ್ ಮಾಡಿದ ನಂತರ ಫಿನಿಶಿಂಗ್ ಗ್ರೇಡ್ ಫೈಲ್ ಅನ್ನು ಬಳಸಿಕೊಂಡು ಸಿಲಿಂಡರ್ ರಾಡ್ನ 2 ತುದಿಗಳಿಂದ ಯಾವುದೇ ಶಾರ್ಪ್ ಎಡ್ಜಸ್ಗಳು ಅಥವಾ ಬರೆಗಳನ್ನು ತೆಗೆದುಹಾಕಿ. ಸಿದ್ಧಪಡಿಸಿದ ಸಿಲಿಂಡರ್ ರಾಡ್ ಅನ್ನು ಅಗತ್ಯವಿರುವ ಎಲ್ಲ ವಿಶೇಷಣಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಪರೀಕ್ಷಿಸಿ. ಇದು ನಮ್ಮನ್ನು ಸೆಷನ್ನ ಹಂತಕ್ಕೆ ತರುತ್ತದೆ. ಸಿಲಿಂಡರ್ ರಾಡ್ ಅನ್ನು ಸಲ್ಲಿಸುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ.